ಗೌಡ ಕಾರಣದಿಂದಾಗಿ ದರ್ಶನ್ ನನ್ನ ಪತಿ ಅಂತ ಪ್ರೂವ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ವಿಜಯಲಕ್ಷ್ಮಿಗೆ ಸೃಷ್ಟಿಯಾಗಿದೆ. ದರ್ಶನ್ ಜೊತೆ ಸಪ್ತಪದಿ ತುಳಿದ ಹೆಂಡತಿಗೆ ಇಂತಹದ್ದೊಂದು ಸಂಕಟ ಎದುರಾಗಿದೆ. ಅದರಲ್ಲೂ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಧ್ಯಮಗಳ ಮುಂದೆ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ ನಂತರ ದರ್ಶನ್ ಮದುವೆ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ದರ್ಶನ್ ಫ್ಯಾನ್ಸ್ ಮಾತ್ರವಲ್ಲ, ವಿಜಯಲಕ್ಷ್ಮಿರನ್ನ ಇಷ್ಟಪಡುವವರು ಕೂಡ ಆ ಮದುವೆ ಕಾರ್ಡ್ ಅನ್ನ ಶೇರ್ ಮಾಡ್ತಿದ್ದಾರೆ. ಹಾಗಾದ್ರೆ ಮದುವೆ ಕಾರ್ಡ್ ಈಗ ವೈರಲ್ ಆಗ್ತಿರೋದು ಯಾಕೆ? ಮಾಡ್ತಿರೋದು ಯಾರು? ಇದರ ಹಿಂದೆ ಬೇರೆ ಉದ್ದೇಶ ಏನಾದರೂ ಇದೆಯಾ? ಪೊಲೀಸ್ ಕಮಿಷನರ್ ಹೇಳಿದ್ ಏನು? ಅವರು ಯಾಕೆ ಹಾಗೆ ಹೇಳಿದ್ರು? ಈಗ ಬರ್ತಿದೆ ಡೀಟೇಲ್ ಸ್ಟೋರಿ, ನೋಡ್ಕೊಂಡು ಬನ್ನಿ. ದರ್ಶನ್ ನಿಜವಾದ ಪತ್ನಿ ಯಾರು? ಯಾರು ಮಾವು, ಯಾರು ಬೇವು? ದಾಸನ ಮದುವೆ ಕಾರ್ಡ್ ವೈರಲ್. ಆ ದಿನಗಳು ಎಷ್ಟು ಸೊಗಸಾಗಿದ್ವು. ಸುಖವೋ ದುಃಖವೋ 16 ವರ್ಷ ಜೊತೆಗಿದ್ದು, ಕಷ್ಟಕಾಲದಲ್ಲಿ ಕೈ ಹಿಡಿದು ಸುಖದಲ್ಲೂ ಪಾಲು ಕೇಳಿ ಈಗ ಆತ ನನ್ನ ಗಂಡ ಎಂದು ಹೇಳಿಕೊಳ್ಳಬೇಕಾದ ಅನಿವಾರ್ಯತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೃಷ್ಟಿಯಾಗಿದೆ. ದರ್ಶನ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ನೋವುಂಡಿರೋ ವಿಜಯಲಕ್ಷ್ಮಿ ಮತ್ತೆ ತಾವು ಮಾಡದ ತಪ್ಪಿಂದಾಗಿ ಮತ್ತೊಂದು ಆಘಾತವನ್ನ ಎದುರಿಸಬೇಕಾಗಿದೆ. ಈ ಹಿಂದೆ ಪವಿತ್ರ ಗೌಡ ವಿಚಾರದಲ್ಲಿ ವಿಜಯಲಕ್ಷ್ಮಿ ತೆಗೆದುಕೊಂಡ ನಿಲುವು ಸಾಕಷ್ಟು ಮೆಚ್ಚುಗೆಗೆ ಕಾರಣವಾಗಿತ್ತು. ದರ್ಶನ್ ನನ್ನ 10 ವರ್ಷಗಳ ಸ್ನೇಹಿತ ಎಂದು ಪವಿತ್ರ ಗೌಡ ಬಹಿರಂಗವಾಗಿ ಬರೆದುಕೊಂಡಾಗ ದರ್ಶನ್ ಪತ್ನಿಗೆ ಏನಾಗಿರಬೇಡ, ಅವರ ಸ್ಥಾನದಲ್ಲಿ ಯಾರೇ ಇದ್ರೂ ಅದೊಂದು ಬೇರೆ ರೀತಿಯಲ್ಲಿ ರಂಪಾಟ ಆಗಿರೋದು. ಆದ್ರೆ ಜಾಣ್ಮೆಯನ್ನ ಮೆರೆದ್ರು ವಿಜಯಲಕ್ಷ್ಮಿ. ದರ್ಶನ್ ಜೊತೆ ತೀರಾ ಆಪ್ತವಾಗಿರುವಂತ ತನ್ನ ಫೋಟೋಗಳನ್ನ ಹಂಚಿಕೊಂಡು ಏನೋ ಸಾಧಿಸಲು ಹೊರಟಿದ್ರು ಪವಿತ್ರ ಗೌಡ. ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯ ಅದೆಂಥದ್ದೋ ಸಂಬಂಧವಿದೆ ಎಂದು ಸ್ಯಾಂಡಲ್ವುಡ್ ಮಾತಾಡ್ಕೊಳ್ತಿರೋ ಹೊತ್ತಲ್ಲಿ ಈ ಫೋಟೋ ಭಾರೀ ಚರ್ಚೆಗೆ ಕಾರಣವಾಯಿತು. ಸಹಜವಾಗಿಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿರ ಕೋಪಕ್ಕೆ ಕಾರಣವಾಗಿತ್ತು. ಪರಪತಿಯ ಜೊತೆ ಇದೇನಿದು ಅಸಹ್ಯ ಅಂತ ಕೆಲವರು ಪವಿತ್ರ ಗೌಡಗೂ ತರಾಟೆಗೆ ತೆಗೆದುಕೊಂಡ್ರು. ಆದ್ರೂ ಮೊಂಡುತನ ಬಿಡ್ಲಿಲ್ಲ ಪವಿತ್ರ ಗೌಡ. ದರ್ಶನ್ ನನ್ನ ಹಕ್ಕು ಎನ್ನುವಂತೆ ಪ್ರತಿಪಾದಿಸ್ತಾ ಹೋದ್ರು. ವಿಜಯಲಕ್ಷ್ಮಿ ಏನೇ ಪ್ರತಿಕ್ರಿಯೆ ಕೊಟ್ರೂ ಪವಿತ್ರ ಗೌಡರಲ್ಲಿ ಅದಕ್ಕೊಂದು ಟಕ್ಕರ್ ಸಿದ್ಧವಾಗಿರ್ತಿತ್ತು. ಇದೆಲ್ಲವನ್ನೂ ನೋಡ್ಕೊಂಡು ದರ್ಶನ್ ಕೂಡ ಸುಮ್ಮನಿದ್ಬಿಟ್ರು. ಅಲ್ಲಿಗೆ ವಿಜಯಲಕ್ಷ್ಮಿಗೆ ಟೆನ್ಷನ್ ಶುರುವಾಗಿತ್ತು. ದರ್ಶನ್ರಿಂದ ಪವಿತ್ರರನ್ನ ದೂರ ಮಾಡೋ ಕಾರ್ಯಾಚರಣೆ ಜಾರಿಯಲ್ಲಿತ್ತು. ಅಷ್ಟರಲ್ಲಿ ರೇಣುಕಾಸ್ವಾಮಿ ಕೊಲೆಯಾಗ್ಬಿಟ್ಟಿತ್ತು. ರೇಣುಕಾಸ್ವಾಮಿ ಹತ್ಯೆಗೂ ಮುಂಚೆ ಪವಿತ್ರ ಜೊತೆಗಿನ ದರ್ಶನ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ತಮ್ಮದು 10 ವರ್ಷಗಳ ಸ್ನೇಹ ಅಂತ ಪವಿತ್ರ ಗೌಡ ಬರೆದುಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸಪ್ತಪದಿ ತುಳಿದು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದ ವಿಜಯಲಕ್ಷ್ಮಿ ತೆರೆ ಮರೆಗೆ ಸರಿದ ಅನುಭವ. ಹಾಗಾಗಿ ಕಮಿಷನರ್ ಬಾಯಲ್ಲಿ ಪವಿತ್ರ ಗೌಡ ದರ್ಶನ್ ಪತ್ನಿಯಾಗ್ಬಿಟ್ರು. ಮಾಧ್ಯಮಗಳಲ್ಲಿ ಅದು ಪ್ರಸಾರ ಕೂಡ ಆಯಿತು. ವಿಜಯಲಕ್ಷ್ಮಿ ಮತ್ತು ಫ್ಯಾನ್ಸ್ ಸಿಟ್ಟಾಗಿಬಿಟ್ರು. ನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಪವಿತ್ರ ಗೌಡ ಯಾರು? ಆಕೆಯ ಗಂಡ ಮತ್ತು ಮಗಳು ಯಾರು ಅನ್ನೋ ವಿಚಾರವನ್ನ ಈಗಾಗಲೇ ಕಮಿಷನರ್ ಗಮನಕ್ಕೆ ವಿಜಯಲಕ್ಷ್ಮಿ ತಂದಾಗಿದೆ. ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ದಾರೆ. ದರ್ಶನ್ ಜೊತೆ ಮದುವೆಯಾಗಿದ್ದು ಯಾವಾಗ, ಎಲ್ಲಿ, ತಮ್ಮ ದಾಂಪತ್ಯ ಜೀವನಕ್ಕೆ ಮಗ ಇರೋ ವಿಚಾರವನ್ನ ಪತ್ರದಲ್ಲಿ ವಿಜಯಲಕ್ಷ್ಮಿ ಬರೆದಿದ್ದಾರೆ. ಇತ್ತ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಫ್ಯಾನ್ಸ್ ಮದುವೆ ಕಾರ್ಡ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿಯೇ ನಮ್ಮ ಅತ್ತಿಗೆ ಎಂದು ಬರೆದುಕೊಳ್ತಿದ್ದಾರೆ. ಪವಿತ್ರ ಗೌಡ ಮೇಲೆ ವಿಚಿತ್ರ ರೀತಿಯಲ್ಲಿ ಸೇಡು ತೀರಿಸಿಕೊಳ್ತಿದ್ದಾರೆ. ಪವಿತ್ರ ಗೌಡ ಕಾರಣದಿಂದಾಗಿಯೇ ದರ್ಶನ್ ಜೈಲಿಗೆ ಹೋಗಿದ್ದು ಅನ್ನೋ ಸಿಟ್ಟು ದರ್ಶನ್ ಅಭಿಮಾನಿಗಳಿಗೆ ಇದೆ. ದರ್ಶನ್ ರನ್ನ ಜೈಲಿನಿಂದ ಆಚೆ ತರೋಕೆ ವಿಜಯಲಕ್ಷ್ಮಿ ಏನೆಲ್ಲಾ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನ ಕಣ್ಣಾರೆ ಫ್ಯಾನ್ಸ್ ನೋಡ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಪರ ದರ್ಶನ್ ಅಭಿಮಾನಿಗಳು ನಿಂತಿದ್ದಾರೆ.
ದರ್ಶನ್ ಜೀವನದಿಂದ ಪವಿತ್ರ ಗೌಡರನ್ನ ಅಳಿಸಿ ಹಾಕೋಕೆ ಏನೆಲ್ಲ ಆಗ್ಬೇಕೋ ಅದೆಲ್ಲವನ್ನೂ ಮಾಡ್ತಿದ್ದಾರೆ. ಹಾಗಾಗಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೋಡಿಯ ಮದುವೆ ಕಾರ್ಡ್ ಈಗ ಎಲ್ಲೆಡೆ ಕಾಣ್ತಿದೆ. ಈ ಜೋಡಿ ನೂರ್ಕಾಲ ಸುಖವಾಗಿ ಬಾಳಲಿ ಎನ್ನುವ ಹಾರೈಕೆಯೂ ಸಿಗ್ತಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.